ನಮಸ್ಕಾರ. ನಾನಿವತ್ತು ನಿಮಗೆ ಕುಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ತರಕಾರಿ ಕೂಟು ಹೆಂಗೆ ಮಾಡೋದು ಅಂದರೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಈ ಥರ ತರಕಾರಿಗಳು ಹಾಕ್ಕೊಳ್ಳಿ. ಅದಾದಮೇಲೆ ಶೇಂಗಾ ಬೀಜ ತುಂಬ ಮುಖ್ಯ, ಕೂಟಿಗೆ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಹುರಿಯೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಏನಂದರೆ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಒಂಚೂರು ಕಾಯಲಿ. ಅದಾದಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ, 1 ಸ್ಪೂನು. ಅದು ಮತ್ತು ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ನೆಕ್ಸ್ಟ್ ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಕೊತ್ತಂಬರಿ ಬೀಜ ಹಾಕ್ಕೊಂಡು ಅದೊಂದು ಸ್ವಲ್ಪ ಹುರ್ಕೊಳ್ಳಿ. ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಸಾಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು 1 ಸ್ಪೂನ್ ಜೀರಿಗೆನೂ ಹಾಕ್ಕೊಂಡು ಅದ್ರ ಜೊತೆಗೆ ನಿಧಾನಕ್ಕೆ ಕೈ ಆಡಿಸ್ತಾ ಇರಿ. ಕಲರ್ ಚೇಂಜ್ ಆಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಹುರಿರಿ. ಇದಿಷ್ಟು ಹುರಿತಾ ನೆಕ್ಸ್ಟು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಅದಕ್ಕೆ ಹಿಂಗೆ ಹಾಕ್ಕೊಂಡು ಅದನ್ನು ಅದ್ರ ಜೊತೆಗೆ ಹುರಿರಿ. ಆಮೇಲೆ ಹಾಗೆ ಒಂದು ಚಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಗೆ. ಅದ್ರ ಜೊತೆಗೆ ಒಣಮೆಣಸು. ಅದು ನಿಮ್ಮ ಖಾರ ಹೇಗೆ ಹಿಡಿಸುತ್ತೆ, ನೀವೆಷ್ಟು ಖಾರ ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೊಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಮೇಯ್ನ್ ಏನಂದರೆ ಮೆಣಸಿನಕಾಳು, ಒಂದು ಅರ್ಧ ಸ್ಪೂನ್ ಮೆಣಸಿನಕಾಳು ಹಾಕ್ಕೊಳ್ಳಿ. ಇದು ಹುರಿಯೋದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳಿ. ಇದೊಂಚೂರು ಆರಿದ ಮೇಲೆ ಮಿಕ್ಸಿಗೆ ಅದ್ರ ಜೊತೆಗೆ ಕಾಯಿ ಹಾಕ್ಕೊಂಡು ರುಬ್ಕೊಂಡ್ಮೇಲೆ ಬೇಳೆ ಬೇಯಿಸಿಟ್ಕೊಂಡಿರಿ. ಆ ಬೇಳೆ ಬೇಯಿಸಿಟ್ಕೊಂಡಿರೋದಕ್ಕೆ ಎಲ್ಲ ಹೋಳುಗಳನ್ನೂ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಕುದಿಸಿ. ನಾನು ಸಾಮಾನ್ಯ ಬೆಲ್ಲ ಉಪಯೋಗಿಸ್ತೀನಿ ಎಲ್ಲದಕ್ಕೂ, ಅದಕ್ಕೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಕೊಂಡು ನಾವೇನು ರುಬ್ಕೊಂಡಿರ್ತೀವಿ ಅದನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ. ಹಾಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸಾಸಿವೆ, ಇಂಗು ಅಷ್ಟೇ, ಅದನ್ನು ಹಾಕಿ ಒಣಮೆಣಸು ಹಾಕ್ಕೊಂಡು ಕುದೀತಾ ಇರುವಂತಹ ಅಥವಾ ಕುದಿಸಿರೋಂಥ ಏನಿದೆ ಕೂಟು ಅದಕ್ಕೆ ಒಗ್ಗರಣೆ ಹಾಕಿ ಬಿಡಿ.